ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ RCB ವರ್ಸಸ್ GT ನಡುವಿನ ಪಂದ್ಯ ಭರ್ಜರಿಯಾಗಿ ಮುಕ್ತಾಯಗೊಂಡಿತು ಅಂತ ಹೇಳ್ಬೋದು. RCB ಭರ್ಜರಿಯಾಗಿ ಜಯ ಸಾಧಿಸಿತ್ತು. ಮತ್ತು ಇದರ ನಡುವೆ ಏನು ವಿಲ್ ಜಾಕ್ಸ್ ನಡುವೆ ಕೆಲವು ಪ್ರಶ್ನೆಗಳು ಮೂಡಿದೆ ಅಂತ ಹೇಳ್ಬೋದು. ಬರ್ತೀನಿ. ಈ ವಿಷಯ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದೆ ಸಬ್ಸ್ಕ್ರೈಬ್ ಆಗಿ. ಇನ್ನು ವಿಡಿಯೋ ಬಗ್ಗೆ ಟಾಪಿಕ್ಗೆ ಬರ್ತೀನಿ. ಇನ್ನು ವಿಲ್ ಜಾಕ್ ಅವರು ಈ ಮ್ಯಾಚು 100 ಹೊಡೆದಿದ್ದಾರೆ. ಅವನು ಎಲ್ಲ ಲೀಗ್ನಲ್ಲೂ ಕೂಡ 100 ಬಾರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಮತ್ತು ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಲೀಗ್ನಲ್ಲೂ ಮತ್ತು ದುಬೈಯಲ್ಲೂ ಕೂಡ ಅವರು 100 ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಂಗ್ಲೆಂಡ್ಗೂ ಕೂಡ ಅವರು ಸೆಂಚುರಿ ಕೂಡ ಬಾರಿಸಿದ್ದಾರೆ. ಇನ್ನು ಅವರು ಎಲ್ಲ ಕಡೆಯೂ ಸೆಂಚುರಿ ಕೂಡ ಬಾರಿಸಿರೋದ್ರಿಂದ ಉತ್ತಮವಾಗಿ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಒಳ್ಳೆಯ ಸ್ಟ್ರೈಕ್ ರೇಟ್ನಲ್ಲಿ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಅವರು ಕನ್ಸರ್ವೇಟಿವ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಅವರು ತುಂಬ ಸ್ಟ್ರೈಕ್ ರೇಟ್ನಲ್ಲೇ ಬ್ಯಾಟಿಂಗ್ ಆಡ್ತಾರೆ. ಇನ್ನು ವೈಬ್ RCBಗೆ ಬೇಕಾಯಿತು ಅಂತಲೇ ಹೇಳ್ಬೋದು. ಇನ್ನು AB ಡಿವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಥರ ಅವರು ಬ್ಯಾಟಿಂಗ್ ಆಡೋದ್ರಿಂದ ಅದೇ ಥರ ವೈಬ್ ಈಗ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕಡೆ ಇದೇ ಕೂಡ ಕೊರತೆ ಇದ್ದಿದ್ದು ಅಂತ ಹೇಳ್ಬೋದು. ಮ್ಯಾಕ್ಸ್ವೆಲ್ ಔಟ್ ಆದರೆ ಈ ಥರ ಆಟ ಬ್ಯಾಟ್ಸ್ಮನ್ಗಳು ಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಸೀಸನ್ಗಳಲ್ಲಿ ವಿಲ್ ಜಾಕ್ ಅವರು ರಿಟೈನ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇವ್ರನ್ನ ರಿಟೈನ್ ಮಾಡ್ಕೊಳ್ಳೇಬೇಕು. ಮತ್ತು ಇವ್ರನ್ನ ಮತ್ತು ರಜತ್ ಪಟ್ಟಿದಾರ್ ಅವ್ರನ್ನ ಇಬ್ಬರು ರಿಟೈನ್ ಮಾಡಿಕೊಂಡ್ರೆ ಸ್ಪಿನ್ನರ್ಸ್ ವಿರುದ್ಧ ಸೂಪರಾಗಿ ಆಡ್ತಾರೆ. ಮತ್ತು ಫಾಸ್ಟ್ ಬೌಲಿಂಗ್ ಯೂನಿಟ್ ವಿರುದ್ಧನೂ ಕೂಡ ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಈ ಇಬ್ಬರು ಆಟಗಾರರು. ಇನ್ನು ವಿಲ್ ಜಾಕ್ ನೋಡಿದರೆ ಫಸ್ಟ್ ಮ್ಯಾಚಿಂದ ರಜತ್ ಪಟ್ಟಿದಾರ್ಗೆ ಯಾವ ಥರ ಕಾನ್ಫಿಡೆನ್ಸ್ ಕೊಟ್ಟು ಆಡಿಸಿದ್ರು, ಅದೇ ಥರ ವಿಲ್ ಜಾಕ್ ಅವ್ರನ್ನೂ ಕೂಡ ಫಸ್ಟ್ ಮ್ಯಾಚಿಂದನೇ ಆಡಿಸಿದರೆ ಒಂದು ಅವಕಾಶ ಇತ್ತು ಅಂತಲೇ ಹೇಳ್ಬೋದಾಯಿತು. ಇನ್ನು ನಾವು ಕೂಡ ಕ್ವಾಲಿಫೈ ಆಗೋದ್ರಲ್ಲಿ ಮನೆ ಇರ್ತಿರಲಿಲ್ಲ ಅಂತ ಹೇಳ್ಬೋದಾಯಿತು. ಇನ್ನು ನಮ್ಮ ತಂಡ ಕೂಡ KKR ರೀತಿ ಮತ್ತು SRH ರೀತಿ ಬ್ಯಾಟಿಂಗ್ ಕೂಡ ಅಪ್ರೋಚ್ ಅವ್ರಿಗಿಂತ ಇನ್ನೂ ಬೆಟರಾಗಿ ಅಪ್ರೋಚ್ ಮಾಡ್ಬೋದಾಯಿತು ಅಂತಲೇ ಹೇಳ್ಬೋದಾಯಿತು. ಇನ್ನು ಲಾಸ್ಟ್ DK ಮೇಲೆ ಡಿಪೆಂಡ್ ಆಗಿತ್ತು ಅಂತಲೇ ಹೇಳ್ಬೋದಾಯಿತು ನಮ್ಮ ಬ್ಯಾಟಿಂಗ್. ಮತ್ತು ವಿರಾಟ್ ಕೊಹ್ಲಿ ಮತ್ತು DK ಫಸ್ಟು ವಿರಾಟ್ ಕೊಹ್ಲಿ ಔಟ್ ಆದರೆ ನೆಕ್ಸ್ಟ್ DKವರೆಗೂ ಇನ್ನು ಬ್ಯಾಟಿಂಗ್ ಆಡ್ತಾ ಇರೋದು ಯಾರೂ ಇರ್ತಿರಲಿಲ್ಲ ಅಂತ ಹೇಳ್ಬೋದಾಯಿತು. ಇನ್ನು ಮೊದಲಿಂದನೇ ವಿಲ್ ಜಾಕ್ ಅವ್ರನ್ನ ಆಡಿದರೆ ಇನ್ನು ಕಾನ್ಫಿಡೆನ್ಸ್ ಕೂಡ ಇರೋದು ಮತ್ತು ಬ್ಯಾಟಿಂಗ್ ಡೆತ್ ಕೂಡ ಇರೋದು ಅಂತ ಹೇಳ್ಬೋದಾಯಿತು. ಈಗ ಕೂಡ ಆಲ್ರೌಂಡರ್ಸ್ ಕೂಡ ಇರೋದ್ರಿಂದ ಸ್ವಪ್ನ ಸಿಂಗ್ ಅವರು ಇದ್ದಾರೆ, ಕರಣ್ ಶರ್ಮಾ ಅವರು ಇದ್ದಾರೆ, ಮತ್ತು DK ಅವರು ಕೂಡ ಇದ್ದಾರೆ, ಲೋಮ್ರ್ ಅವರು, ಅನುಜ್ ರಾವತ್ ಇರೋದ್ರಿಂದ ಬ್ಯಾಟಿಂಗ್ ಕೂಡ ಡೆತ್ತಲ್ಲಿ ಸೂಪರಾಗಿ ಹೋಗ್ತಾಯಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಮ್ಯಾಚು 4 ಮ್ಯಾಚ್ನೂ ಕೂಡ RCB ಗೆದ್ದು ಕ್ವಾಲಿಫೈ ಆಗುತ್ತೋ ಇಲ್ವೋ, ಮತ್ತು ಸೀಸನ್ ಮಾತ್ರ ಒಳ್ಳೆ ರೀತಿ ಎಂಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿ ಆಡ್ಕೊಂಡೋದ್ರೆ RCB ಕೂಡ ಇನ್ನು ನೆಕ್ಸ್ಟ್ ಕೂಡ ಒಳ್ಳೆ ರಿಟೇಷನ್ ಕೂಡ ಮಾಡ್ಕೋಬೋದು. ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ, ಇನ್ನು ಬೇಡದೇ ಇರೋಂಥ ಪ್ಲೇಯರ್ಸ್ಗಳನ್ನ ಕೂಡ RCB ಬಿಡುವಂಥ ಚಾನ್ಸಸ್ ಕೂಡ ಇದೆ. ಹಾಯ್, ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.